ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ರಾಜ್ಯ ಸರ್ಕಾರಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಇವತ್ತು ಅಳಸಿ ಹೋಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕಾನೂನುಗಳು ಬರ್ತಾ ಇವೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಇಷ್ಟು ವರ್ಷಗಳ ಕಾಲ ದೀರ್ಘಗಳ ಕಾಲ ನಾವು ನಡೆದುಕೊಂಡು ಬಂದಿರತಕ್ಕಂಥ ವಿಚಾರದಲ್ಲಿ ಇವತ್ತು ಫೆಡರಲ್ ಸಿಸ್ಟಮ್ ಏನು ನಮ್ಮ ಸಂವಿಧಾನದಲ್ಲಿ ಹೇಳಿದೆ, ಫೆಡರಲ್ ಸಿಸ್ಟಮ್ ಆಫ್ ಸರ್ಕಾರ ಏನು ಕಾರ್ಯನಿರ್ವಹಣೆ ಮಾಡಬೇಕು, ಅದಕ್ಕೆ ವಿರೋಧವಾಗಿ ಇವತ್ತು ಕೆಲಸ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಉದಾಹರಣೆಗಾಗಿ ಹೇಳಬೇಕಾಗಿದ್ರೆ ನಾವು ಮನ್ರೇಗಾ ಯೋಜನೆ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಮನ್ರೇಗಾ ಯೋಜನೆ ಇದುವರೆಗೆ 3 ದಿವಸಗಳ ಕಾಲ ಕೆಲಸ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, 10% ಮೆಟೀರಿಯಲ್ ಚಾರ್ಜಸ್ಗೆ ರಾಜ್ಯ ಸರ್ಕಾರದ ಮೇಲೆ ಅವಲಂಬಿತವಾಗಿತ್ತು. ಇದು ಒಂದು ಜನ ಉಪಯೋಗಿ ಕಾರ್ಯಕ್ರಮ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶದಲ್ಲಿ ಜಾರಿಗೆ ತಂದದ್ದು UPA ಸರ್ಕಾರ ಮತ್ತು ಈ ಮೂಲಕ ಗ್ರಾಮೀಣ ಬದುಕಿನ ಜನರ ಪ್ರಶ್ನೆಯ ಒಂದು ಅತ್ಯುತ್ತಮವಾದಂಥ ಕಾನೂನು. ಇದರಿಂದ ದೇಶದ ಭಾಳಷ್ಟು ಜನ ಇವತ್ತು ಕಾರ್ಮಿಕರು, ಯಾರು ಅವಿದ್ಯಾವಂತರಿದ್ದಾರೆ, ಮನೆಯಲ್ಲಿದ್ದಾರೆ, ಅವರು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಮತ್ತು ಸ್ಥಳೀಯ ಅಭಿವೃದ್ಧಿಯನ್ನು, ತನ್ನ ಮನೆ ಕಟ್ಟುವ ಕೆಲಸವನ್ನು ತಾನೇ ಮಾಡ್ಬೋದು, ತನ್ನ ಮನೆ ಬದಿಯಲ್ಲಿರುವ ತೋಡು ನಾನೇ ಕಟ್ಬೋದು, ತನ್ನ ಮನೆ ಬದಿಯಲ್ಲಿರುವಂಥ ಗಾರ್ಡನನ್ನು ನಾನೇ ರಿಪೇರಿ ಮಾಡ್ಬೋದು, ತನ್ನ ಮನೆಯ ಬಾವಿಯನ್ನು ತಾನೇ ತೋಡ್ಬೋದು. ಇಷ್ಟು ಜನೋಪಯೋಗವಾಗಿರ್ತಕ್ಕಂಥ ಯೋಜನೆಯನ್ನು ಇವತ್ತು ಬಹುಶಃ ಕೇಂದ್ರ ಸರ್ಕಾರ ದ್ವೇಷಕ್ಕಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇದ್ದದನ್ನು ತೆಗೆದು ಇವತ್ತು ಅದನ್ನು ಎಲ್ಲಿಯೋ ಒಂದು ಕಡೆ ಆ ಯೋಜನೆಗೆ ವಿಕಸಿತ ಭಾರತ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮಾಡ್ತಾ ಇದೆ. ವಿಕಸಿತ ಭಾರತ ಐ ಅಗ್ರಿ, ಆದರೆ ನೀವು ಮಹಾತ್ಮ ಗಾಂಧಿಯವರ ಹೆಸರನ್ನೇ ಹಾಕ್ತಿದ್ದೀರಿ. ಇವತ್ತು ಗ್ರಾಮಗಳ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಕಂಡವರು, ಗ್ರಾಮೀಣದ ಅಭಿವೃದ್ಧಿ ಆದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದಂಥ ಕಾನ್ಸೆಪ್ಟೇ ಇವತ್ತು ಮಹಾತ್ಮ ಗಾಂಧಿಯವರು. ನೀವು ಗ್ರಾಮೀಣ ಪಂಚಾಯತು, ಗ್ರಾಮೀಣ ಯೋಜನೆಗಳಲ್ಲಿ ಮಹಾತ್ಮ ಗಾಂಧಿಯ ಕನ್ನಡಕ ಇಟ್ಟಿದ್ದೀರಿ. ಮಹಾತ್ಮ ಗಾಂಧಿಯ ಹೆಸರನ್ನು ತೆಗೆದದ್ದು ದೇಶದ ರಾಜಕಾರಣ ಅಲ್ವಾ? ವಾಟ್ ಈಸ್ ಯುವರ್ ಡಿಫೆನ್ಸ್? ಯಾಕಾಗಿ ನೀವು ಮಾಡಿದಿರಿ? ದೇಶದ ಪಿತಾಮಹ ಅವರ ಹೆಸರನ್ನು ನೀವು ತೆಗೆದುಹಾಕೋದಂತಾದ್ರೆ ಇದು ದೇಶಕ್ಕೆ ಮಾಡಿದಂಥ ದೊಡ್ಡ ಅಪಮಾನ. ಪ್ರಪಂಚದ 138 ದೇಶಗಳಲ್ಲಿ ಗಾಂಧೀಜಿಯ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ದಿನವನ್ನು ಅಹಿಂಸಾ ದಿನಾಚರಣೆಗೆ ಆಚರಣೆ ಮಾಡ್ತಾರೆ. ಶಾಂತಿಗೆ ಗಾಂಧಿ ಹೆಸರನ್ನು ಬಳಕೆ ಮಾಡ್ತಾರೆ. ಗಾಂಧೀಜಿಯವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇವತ್ತು BJPಯವರ ಅನುಭವವನ್ನು ಪಡೀತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಿದ್ರೆ ಮಹಾತ್ಮ ಗಾಂಧಿಯವರ ನೆನಪು ತೆಗೆದೇ ಆಗಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದೇ ಇರ್ತಿದ್ರೆ, ನೇತೃತ್ವ ವಹಿಸದೇ ಇದ್ದಿದ್ರೆ, ಅವರೇನು ತಾನು ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸಿಲ್ಲ. ಅವರು ಏನು ದೇಶದ ರಾಷ್ಟ್ರಾಧ್ಯಕ್ಷರಾಗಬೇಕೆಂದು ಬಯಸಿಲ್ಲ. ಈಗ ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಏನು ನಮ್ಮ ಕಾಂಗ್ರೆಸ್ಸಿನ ಆರೋಪ ಇತ್ತು. 2014ರಿಂದಲೇ ಈ ದೇಶದ ಚರಿತ್ರೆ, ಹಿಸ್ಟ್ರಿ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ, ಇದು ಇಂಡಿಯಾದು ಸ್ಟಾರ್ಟ್ ಆಯಿತು ಅಂತ ಹೇಳುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಕಾಂಗ್ರೆಸ್ ಪದೇ ಪದೇ ಲೋಕಸಭೆಯಲ್ಲಿಯೂ ಹೇಳಿತ್ತು, ತಮ್ಮ ಬೇರೆ ಬೇರೆ ವಿಚಾರಗಳಲ್ಲಿಯೂ ಹೇಳಿತ್ತು. ಇವತ್ತು ಅದನ್ನು ಸಾಬೀತು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ.